ಕಲ್ಯಾಣ ಕರ್ನಾಟಕದಲ್ಲಿ ಭೀಮಾ ನದಿ ಸೃಷ್ಟಿಸಿದ್ದ ಪ್ರವಾಹವೇನೋ ತಗ್ಗಿದೆ. ಆದರೆ ಗಾಯದ ಗುರುತಿರುವಂತೆ ಪ್ರವಾಹದ ನೋವು ಇದ್ದೇ ಇದೆ. ಒಂದ್ ಕಡೆ ಬೆಳೆಗಳು ನೆಲಕಚ್ಚಿದ್ರೆ ಮತ್ತೊಂದ್ ಕಡೆ ಸಂತ್ರಸ್ತರು ಪರದಾಡ್ತಿದ್ದಾರೆ. ಈ ಕುರಿತ ವರದಿ ಇಲ್ಲಿದೆ ನೋಡಿ. ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದ ಭೀಮಾ ನದಿಯ ಪ್ರವಾಹ ತಗ್ಗಿದೆ. ಊರಿಗೆ ನುಗ್ಗಿದ್ದ ನೀರು ಇಳಿದಿದೆ. ಆದರೆ ಪ್ರವಾಹ ಸೃಷ್ಟಿಸಿರೋ ಅವಾಂತರಗಳು ಅಷ್ಟಿಷ್ಟಲ್ಲ. ಜನರ ನೆಮ್ಮದಿಯನ್ನೇ ಕೊಚ್ಕೊಂಡು ಹೋಗಿದೆ. ಕಲಬುರಗಿಯಲ್ಲಿ ತಗ್ಗಿದ ಭೀಮಾ ನದಿ ಪ್ರವಾಹ. 600 ಎಕರೆ ಹತ್ತಿ ಬೆಳೆ ನೀರು ಪಾಲು, ಕಣ್ಣೀರು. ಕಲಬುರಗಿಯಲ್ಲಿ ಭೀಮಾ ನದಿ ಅಬ್ಬರಿಸಿತ್ತು. ಪ್ರವಾಹದ ಪ್ರತಾಪಕ್ಕೆ ಕಲಬುರಗಿಯನ್ನೇ ಹಿಂಡಿ ಹಿಪ್ಪೆ ಮಾಡಿದೆ. ಊರಿಗೆ ಊರನ್ನೇ ಜಲದಿಗ್ಬಂಧನ ಹಾಕಿತ್ತು. ಅನ್ನ ನೀರಿಗಾಗಿ ಜನ ಪರದಾಡ್ತಿದ್ರು. ವಾರದ ಬಳಿಕ ಭೀಮೆಯ ಅಬ್ಬರ ಕಮ್ಮಿಯಾಗಿದೆ. ಹಾಗರಗುಂಡಗಿ ಗ್ರಾಮದಲ್ಲಿ 600 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಹತ್ತಿ ನೀರು ಪಾಲಾಗಿದೆ. ಸದ್ಯ ಏನು ಅಂತಾರೆ, ರೈತರ ಬೆಳೆಗಳನ್ನು ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗುವಂತೆ ಮಾಡಿದೆ. ಸದ್ಯ ನಾನು ಕಲಬುರಗಿ ತಾಲೂಕಿನ ಹಾಗರಗುಂಡಗಿ ಗ್ರಾಮದಲ್ಲಿರ್ತಕ್ಕಂಥದ್ದು ಸುಮಾರು 600-700 ಎಕರೆಯಷ್ಟು ಹತ್ತಿ ಬೆಳೆ ಸಂಪೂರ್ಣವಾಗಿ ಏನು ಅಂತಂದರೆ ಭೀಮಾ ನದಿಯ ಪ್ರವಾಹಕ್ಕೆ ಏನು ಅಂತಂದರೆ ಸದ್ಯ ಕೊಚ್ಚಿಕೊಂಡು ಹೋಗಿದೆ. ಇನ್ನು ಜಮೀನಿನಲ್ಲಿರ್ತಕ್ಕಂಥ ಈ ಹತ್ತಿ ಬೆಳೆ ಏನಿದೆ ಸಂಪೂರ್ಣವಾಗಿ ಏನಂತಂದರೆ ಒಣಗಿ ಹೋಗಿರ್ತಕ್ಕಂಥದ್ದು. ಇನ್ನು ಜೇವರ್ಗಿ ಮತ್ತು ಚಿತ್ತಾಪುರ ತಾಲೂಕಿನಲ್ಲಿ 270 ಟ್ರಾನ್ಸ್ಫಾರ್ಮರ್ಗಳು ಹಾಗೂ 600ಕ್ಕೂ ಹೆಚ್ಚು ಕಂಬಗಳು ನೆಲಕಚ್ಚಿವೆ. ಇದರಿಂದ ಗ್ರಾಮಸ್ಥರು ಕತ್ತಲೆಯಲ್ಲೇ ರಾತ್ರಿ ಕಳೆದಿದ್ದಾರೆ. ವಿಜಯಪುರದಲ್ಲಿ ಪ್ರವಾಹ ಇಳಿಮುಖ, ಸಂತ್ರಸ್ತರ ಪರದಾಟ. ವಿಜಯಪುರದಲ್ಲಿ ಪ್ರವಾಹ ಇಳಿಮುಖವಾಗಿದೆ. ಆದರೆ ಶಂಬೇವಾಡದಲ್ಲಿ ಸಂತ್ರಸ್ತರ ಪರದಾಟ ಮಾತ್ರ ನಿಂತಿಲ್ಲ. ಫುಡ್ ಕಿಟ್ ಸೇರಿ ಅಗತ್ಯ ವಸ್ತುಗಳನ್ನ ಪೂರೈಸಬೇಕು. ಮೊದಲು ಕುಡಿಯೋ ನೀರು ಪೂರೈಸುವಂತೆ ಆಗ್ರಹಿಸಿದ್ರು. ನೀರು ಬಂತಂದ್ರಿ, ನೀರಿಲ್ಲ ಕುಡಿಯ ಸಿಗಲ್ರಿ, ಇಲ್ಲಿ ಬಂದ್ ಆಯ್ತಾರ್ರಿ. ಇಲ್ಲಿ ಹೊಳಿ ನೀರೇ ಕುಡಿಯಬೇಕ್ರಿ. ಅಡಿ ನೀರು ಕುಡಿದ್ರ ಆರಾಮ್ ತೆಪ್ಪದ್ರ ಎಲ್ಲಿ ಹೋದ್ ಎಲ್ಲಿ ಬರೋದ್ರಿ. ನೀರು ಸಪ್ಲೈ ಇಲ್ರಿ, ಬೋರ್ ಇಲ್ರಿ, ಯಾವ್ದನ್ ಇಲ್ರಿ. ಹೊಳಿ ನೀರು ಬಾವಿ ಇಲ್ರಿ, ಒಂದು ಏನೋ ಹೋದಿಲ್ರಿ. ಇತ್ತ ಬೀದರ್ನಲ್ಲಿ ಮಳೆ ನಿಂತರೂ ಪ್ರವಾಹದ ಅಬ್ಬರ ಮುಂದುವರೆದಿದೆ. ಮಾಂಜ್ರಾ ನದಿಯ ನೀರು ನುಗ್ಗಿ ಹಿಪ್ಪಳಗಾವದಲ್ಲಿ 100 ಎಕರೆ ಜಮೀನು ಜಲಾವೃತವಾಗಿದೆ. ಇನ್ನು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎನ್ನುವಂತಾಗಿದೆ ರೈತನ ಪಾಡು. ಸರ್ಕಾರದ ಪರಿಹಾರಕ್ಕಾಗಿ ರೈತರು ಎದುರು ನೋಡ್ತಿದ್ದಾರೆ. ಕಲಬುರಗಿಯಿಂದ ದತ್ತಾತ್ರೇಯ, ವಿಜಯಪುರದಿಂದ ಅಶೋಕ್ ಜೊತೆ ಸುರೇಶ್ ನಾಯಕ್, TV9 ಬೀದರ್.